ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರದ ಶವಾಗಾರಕ್ಕೆ ಭೇಟಿ ನೀಡಿದ್ದರು. ವಾಲ್ನೂರಿನಲ್ಲಿ ಕಾರು ಡಿಕ್ಕಿಯಾಗಿ ಸಾವನ್ನಪ್ಪಿದ ಬಿಜೆಪಿ ಕಾರ್ಯಕರ್ತ ರಾಮಪ್ಪ ಅವರ ಮೃತದೇಹವನ್ನು ವೀಕ್ಷಿಸಿ ಮೃತರ ಮನೆಯವರಿಗೆ ಶಾಸಕರು ಸಾಂತ್ವನ ಹೇಳಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಮಂತರ್, ರಾಮಪ್ಪ ಅವರು ಕಾರು ಡಿಕ್ಕಿಯಿಂದ ಸಾವನ್ನಪ್ಪಿದ್ದು ಈ ಬಗ್ಗೆ ಕಾನೂನು ರೀತಿಯಲ್ಲೇ ಪ್ರಕರಣವನ್ನು ನಿಭಾಯಿಸುವುದಾಗಿ ಹೇಳಿದರು. ಮೃತರ ಕುಟುಂಬಕ್ಕೆ ಕಾನೂನು ರೀತಿಯಲ್ಲೇ ನ್ಯಾಯ ಸಿಗಬೇಕೆಂಬುದು ತಮ್ಮ ಅಭಿಲಾಷೆಯಾಗಿದ್ದು, ರಾಜಕೀಯವನ್ನು ಬದಿಗಿಟ್ಟು ಈ ಬಗ್ಗೆ ಸಂಬಂಧಿಸಿದವರ ಗಮನ ಸೆಳೆಯುವುದಾಗಿ ಮಂತರ್ ಹೇಳಿದರು. ರಾಜಕೀಯವನ್ನು ಮರೆತು ನೋವುಂಡಿರುವ ಕುಟುಂಬದ ಜೊತೆ ಎಲ್ಲ ಸಾರ್ವಜನಿಕರು ನಿಲ್ಲಬೇಕಿದೆ. ಯಾವುದೇ ದುರುದ್ದೇಶ ಇಟ್ಟುಕೊಳ್ಳದೆ ಕುಟುಂಬಕ್ಕೆ ಶಕ್ತಿ ತುಂಬುವ ಕೆಲಸವಾಗಬೇಕೆಂದು ಅವರು ಕಿವಿಮಾತು ಹೇಳಿದರು. ನಾವು ಮಾತ್ರ ಕಾನೂನು ರೀತಿಲೇ ಒಂದು ಶಿಸ್ತಾಗಿ ಇಟ್ಕೊಂಡು ರಾಜಕೀಯ ಬಿಟ್ಟು ಕಾನೂನು ರೀತಿಲಿ ಅವರಿಗೆ ಒಂದು ರೀತಿಲಿ ನ್ಯಾಯ ಸಿಗಬೇಕು ಅಂತ ನಾನು ಕುಟುಂಬದ ಪರವಾಗಿ ನಿಂತಿದ್ದೀನಿ. ಇಲ್ಲಿ ರಾಜಕೀಯದ ಅವಶ್ಯಕತೆ ಅಂತ ನನಗೆ ಗೊತ್ತಂತ ಇಲ್ಲ. ಅದರ ಪಾಪ ಅವರು ಸಾವಿನ ಮನೆಗೆ ನಾವು ಯಾಕೆ ಕಾರಣಕ್ಕೂ ಅದನ್ನ ನೀವು ಹೇಳ್ದಂಗೆ ದೊಡ್ಡ ರೀತಿಲಿ ನಾವು ಒಂದು ಜವಾಬ್ದಾರಿ ತೊಗೊಂಡು ಅವ್ರ ಕುಟುಂಬದ ಜೊತೆ ನಾವೆಲ್ಲ ಕೊಡಗಿನ ಎಲ್ಲ ಜನತೆ ಅವ್ರ ಪರ ನಿಂತ್ಕೊಳ್ಳೇಬೇಕು ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ. ಅವ್ರ ಫ್ಯಾಮಿಲಿಗೆ ಈ ಕಷ್ಟದ ಟೈಮಲ್ಲಿ ನಾವೆಲ್ಲರೂ ವೈಯಕ್ತಿಕವಾಗಿ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋಣ. ಮೊದಲನೇದಾಗಿ ಬೇರೆ ದುರುದ್ದೇಶಗಳು ಇಟ್ಕೊಳ್ಳದೆ ನಾವು ಫ್ಯಾಮಿಲಿಗೆ ಶಕ್ತಿ ಕೊಡೋಂಥ ಕೆಲಸ ನಾವು ಈಗ ಮಾಡಲೇಬೇಕು ಅಂತ. ಇದಕ್ಕೂ ಮುನ್ನ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಆಸ್ಪತ್ರೆಗೆ ಭೇಟಿ ನೀಡಿದ್ದರು. ಈ ವೇಳೆ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು.